ತಮ್ಮ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಗಾರ್ಮೆಂಟ್ಸ್ ಕಾರ್ಮಿಕರು ಪ್ರತಿಭಟನೆ ಮಾಡಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ವನಗನಹಳ್ಳಿ ಗ್ರಾಮದ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ 3 ತಿಂಗಳಿಂದ ವೇತನ ನೀಡದೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳವರಿಗೆ ಮನವಿ ಸಲ್ಲಿಸಿದರು. ನಮ್ಮ ಹೆಸರು ಲಕ್ಷ್ಮೀ ಪತ್ತಾರ್ ಅಂತ ಹೇಳ್ರಿ. ನಾವು ಕಾಜುವ ಗ್ರಾಮದಿಂದ ಬಂದೀವ್ರಿ. ನಾವು ಹೊನಗನಹಳ್ಳಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ರಿ. 2 ಫ್ಯಾಕ್ಟ್ರಿ ಐತ್ರಿ ನಮ್ಮದು. ಇಲ್ಲಿ ಬಿಜಾಪುರ ಫ್ಯಾಕ್ಟ್ರಿ ಒಂದು, ಹೊನಗನಹಳ್ಳಿಯಾಗ ಒಂದ್ರಿ. ಅಲ್ಲಿ ಹೊನಗನಹಳ್ಳಿಯಲ್ಲಿ 500 ಜನ ಕೆಲಸ ಮಾಡ್ತಿದ್ರು. ಸ್ಯಾಲ್ರಿ ಕರೆಕ್ಟಾಗಿ ಹಾಕ್ಲಾರ್ಕೆ ಸ್ವಲ್ಪ ಕಡಿಮೆ ಆಗೈತಿ. ಈಗ ಇಲ್ಲಿ ಬಂದುಬಿಟ್ಟು 50 ಜನ ಅದಾರ ಇಲ್ಲಿ ವರ್ಕರ್ಸು. ಆದರೆ ಮತ್ತು 3 ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಹಾಕಿಲ್ಲ. PF ಕಟ್ ಮಾಡ್ತಾ ಇದ್ದಾರೆ. 1 ವರ್ಷ ಆಯ್ತು. ಅವ್ರು ನಮ್ಮ ಕಡೆಯಿಂದ ಕಟ್ ಮಾಡ್ಕೊತಾರೆ. ಅವ್ರು ಆಫೀಸ್ ಕಟ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಕಟ್ಟೇ ಇಲ್ಲ ರೀ ಅವರು. ಆದರೆ ನಮ್ಗೆ ಕರೆಕ್ಟಾಗಿ ಸ್ಯಾಲ್ರಿ ಆಗ್ಲಾರ್ಕ ನಮಗೆ ಪ್ರಾಬ್ಲಮ್ ಭಾಳ ಆಗೈತಿ. ಈಗಾಗಲೇ ಒಂದು ಸರಿ ನಾವು ಬಂದು DC ಸರ್ಗೆ ಮನವಿ ಮಾಡಿ ಹೋಗಿವಿ. ಅವರು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಲೇಬರ್ ಆಫೀಸರ್ ಬಂದು ನಿಮ್ದು ಏನು ಪ್ರಾಬ್ಲಮ್ ಐತಿ ಕೇಳ್ಯಾರ. ಅವರು ಬಂದು ನಮ್ಗೇನು ಹೇಳಿಲ್ಲ. ಆಯ್ತು, ನಾವು ಈಗ 2-3 ದಿನ ಟೈಮಿಂಗ್ ತೊಗೊಂಡಿದ್ರು ಅವರು. 3 ದಿನದಾಗ ನಿಮ್ದು ಏನು ಪ್ರಾಬ್ಲಮ್ ಐತಿ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ, ನಮ್ಮಿಂದ ಒಂದು ಲೆಟ್ರ್ ಬರ್ಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಹೋದರು. ಆದರೂ ಅದಕ್ಕೆ ಏನೋ ಅವರು ರೆಸ್ಪಾನ್ಸ್ ಏನು ಮಾಡಿಲ್ಲ. ಆದರೆ ಓನರು ಹುಬ್ಳಿಯಲ್ಲಿ ಇರ್ತಾರಂತ ಇವ್ರು ಹೇಳ್ತಾರೆ. ಅವ್ರು ಒಂದು ಸರಿ ಬಂದಿಲ್ಲ. ಅವರು ನಮ್ದು ಏನೂ ಕಷ್ಟನೂ ಕೇಳಿಲ್ಲ, ಸುಖನೂ ಕೇಳಿಲ್ಲ. ಅವರು ಪೇಮೆಂಟು ಕರೆಕ್ಟಾಗಿ ಹಾಕ್ತಾಯಿಲ್ಲ. ಒಂದು ಸರಿ ಬಂದಿದ್ರು ನಾವು ಪ್ರತಿ ಸಲ ನಾವು ಸ್ಯಾಲ್ರಿ ತೊಗೋಬೇಕಾದ್ರೆ ಸ್ಟ್ರೈಕ್ ಮಾಡಬೇಕು ಒಂದು. ಇಲ್ಲಾಂದರೆ ನಾವು ಎಲ್ಲರೂ ಸೇರಿಬಿಟ್ಟು ಓನರಿಗೆ ಹೋಗಿ ಕೇಳೋಣ, ಹಾಕ್ತೀವಿ 4 ದಿನ ಬಿಟ್ಟು, 8 ದಿನ ಬಿಟ್ಟು, 15 ದಿನ ಬಿಟ್ಟು. ಆದರೂ ಏನೋ ಒಂದು ಪ್ರಾಬ್ಲಮ್ ಆದಾಗ ಅವಾಗ ಮಾತ್ರ ನಮ್ಮ ಸ್ಯಾಲ್ರಿ ಅವ್ರು ಹಾಕೋದು. ಅಲ್ಲಿ ತನಕ ನಮ್ಮ ಸ್ಯಾಲ್ರಿ ಅವ್ರು ಹಾಕಂಗಿಲ್ಲ. ಇದು ಎಷ್ಟು ಸರ್ತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಅಂದರೆ ಪ್ರತಿ ಸಾರಿ ಪೇಮೆಂಟ್ ತೊಗೋಬೇಕಂದ್ರೆ ಪ್ರೊಟೆಸ್ಟ್ ಮಾಡ್ತಿರ್ಬೇಕು ಅಂತ. ಪೇಮೆಂಟ್ ತೊಗೋಬೇಕಾದ್ರೆ ನಾವು ಅವ್ರಿಗೆ ಹೇಳ್ಬಿಟ್ಟೆ ಸ್ಟ್ರೈಕ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ ನಾವು ತೊಗೊಳ್ತೀವಿ. ಅಂದರೆ ಈಗ ಎಷ್ಟು ಸರ್ತಿ ಮಾಡಿದ್ದೀರಿ ಪ್ರತಿಭಟನೆ? ಆಲ್ರೆಡಿ ಒಂದು 2-3 ಸಲ ಆಲ್ರೆಡಿ ನಾವು ಮಾಡಿದ್ದೀವಿ. 2-3 ಸರ್ತಿ ಆಲ್ರೆಡಿ ಮಾಡಿದ್ದೀರಿ. ಅಂದರೂ ಇದೇ ಥರ ಮಾಡ್ತಾ ಇದ್ದೀರಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತೀರಿ? ನಾವಲ್ಲಿ 7 ವರ್ಷದಿಂದ. ಈ ಪ್ರಬಂಧನ್ ಆಗೋಕ್ಕಿಂತ ಮುಂಚೆ ನಮ್ದು ಸದಾಶಿವ ಇತ್ರಿ. ಅವಾಗ ಏನೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ನಮಗೆಲ್ಲ ಕರೆಕ್ಟಾಗಿ ಸ್ಯಾಲ್ರಿನೂ ಹಾಕಿತ್ತು. ನಮ್ದೆಲ್ಲ ಕರೆಕ್ಟಾಗಿ ವರ್ಕರ್ಸು ಬರ್ತಿದ್ರು. ESI PF ಎಲ್ಲ ಕರೆಕ್ಟಾಗಿ ಬರ್ತಿತ್ತು. ಮತ್ತು ವರ್ಕರ್ಸೂ ಅಲ್ಲಿ ಆ ಸದಾಶಿವ ಇದ್ದಾಗ 500 ಜನ ಇದ್ದೀವಿ ನಾವು. ಈ ಪ್ರಬಂಧನ್ ಗಾರ್ಮೆಂಟ್ಸ್ ಆದ್ಮ್ಯಾಗ ಅಂತ ನಾವು ಹೊನ್ನಟಗಿಲಿಂದ ಕೆಲ್ಸಕ್ಕೆ ಬರ್ತೀವಿ. ಒಂದು ಕ್ರೋಸರಲ್ಲಿ ಒಂದು 20-25 ಜನ ಬರ್ತೀವ್ರಿ ಅಲ್ಲಿಂದ ಕೆಲ್ಸಕ್ಕೆ. ಮೊದಲು ಸದಾಶಿವ ಇದ್ದಾಗೂ ಬರ್ತಿದ್ದೇವ್ರಿ. ಅವಾಗ ಕರೆಕ್ಟ್ ಕಂಪಲ್ಸರಿ ಸ್ಯಾಲ್ರಿನೂ ಆಗ್ತಿತ್ತು. ಮತ್ತು ESI PFನೂ ಕಟ್ ಆಗ್ತಿತ್ತು. ಮತ್ತು ನಮ್ಗೆ ಏನರ ಎಮರ್ಜೆನ್ಸಿ ಸ್ಯಾಲ್ರಿ ಲೇಟ್ ಆಗಿದ್ರು ನಾವು ಓನರಿಗೆ ಕೇಳಿದ ತಕ್ಷಣ ಅವ್ರು ನಮ್ಗೆ ಅಡ್ವಾನ್ಸ್ ಕೊಡ್ತಿದ್ರು ರೀ. ಇವಾಗ ಪ್ರಬಂಧನ ಬಂದಿದ ನಂತರ ಏನಾಗಿದೆ, ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ರೀ ಸ್ಯಾಲ್ರಿದು. ಏನೇ ಕಷ್ಟ ಇದ್ದರೂ ಕೇಳಿದ್ರು ಅಡ್ವಾನ್ಸ್ನೂ ಸಿಗೋದಿಲ್ಲ ರೀ. ಆಮೇಲೆ ಸ್ಯಾಲ್ರಿನೂ ಪರ್ ಮಂತ್ ಆಗೋದಿಲ್ಲ ರೀ. ಇವಾಗ 3 ತಿಂಗಳು ಸ್ಯಾಲ್ರಿ ಆಗಿಲ್ಲ ರೀ. ಮೊನ್ನೆ 2 ಹಬ್ಬ ಹೋದವ್ರಿ. ಅವರೆಲ್ಲ ಎಷ್ಟು ಜನ 10 ರೀ ಸರ್ ಈ ಸ್ಯಾಲ್ರಿ ಇಲ್ಲ ಸಂಬಂಧ ಓನರಿಗೆ ಕಾಲ್ ಮಾಡಿದ್ರೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ ಅವರು. ಇದೇ ಸಲ 2 ಸಲ 3 ಸಲ ನಾವು ಸ್ಟ್ರೈಕ್ ಮಾಡಿನೇ ಪೇಮೆಂಟ್ ತೊಗೋಬೇಕು ರೀ. ಅಲ್ಲಿ ಸ್ಟ್ರೈಕ್ ಆಗೋವರೆಗೂ ನಮ್ಗೆ ಯಾರು ಪೇಮೆಂಟ್ ಕೊಡಂಗಿಲ್ಲ ರೀ ಸರ್. ಕಾರ್ಮಿಕರ ಇಲಾಖೆಯಿಂದ ಮೇಡಮ್ ಬಂದು ಎಲ್ಲರಿಗೆ ಕೇಳಿ ಅವರು ನಂಬರ್ನ ತೊಗೊಂಡ್ರ. ನಮ್ಮ ಅತ್ತೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ಅಂದ್ರಿ. ಅವರು ಯಾರೂ ಬರಲಿಲ್ಲ ರೀ. ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರಿ. ಮತ್ತು ಅವ್ರು ಏನಾದ್ರು 10ನೇ ತಾರೀಕು ಡೇಟ್ ಕೊಟ್ಟಿದ್ರು, ಅವಾಗೂ ಕೊಡಲಿಲ್ಲ ರೀ. 15 ತಾರೀಕು ಬಂದರು. ಮತ್ತು ನಮ್ಮ ಸರ್ಗಳು ಎಲ್ಲರೂ ಬಡ ಜನರದಾರ, ಮನೆ ಕುಂತರು ದುಡ್ಡು ಏನೂ ಸಿಗೋದಿಲ್ಲ, ಕೆಲ್ಸಕ್ಕೆ